ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ವ್ಯಾಪ್ತಿಯ ಗ್ರಾಮಸ್ಥರ ಸಹಕಾರದಿಂದ ಗಾಂಧಿ ಪುರಸ್ಕಾರ ಲಭಿಸಿ ಹಿರಿಮೆ ಹೆಚ್ಚಿಸಿದೆ ಎಂದು ಕಣಕಾಲು ಗ್ರಾಮ ಪಂಚಾಯಿತಿ ಪಿಡಿಒ ಗಣೇಶ್ ಕೆ ಹೇಳಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕಣಕಾಲು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಂಗಳವಾರ ಆಯೋಜಿಸಿದ ಆಡಳಿತ ಮಂಡಳಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು 25 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 500 ಫಲಾನುಭವಿಗಳಿಗೆ ವಿವಿಧ ರೀತಿಯ ಯೋಜನೆ ಅಡಿ ಅನುದಾನವನ್ನು ಕಲ್ಪಿಸಿದೆ. ಕಳೆದ 5 ವರ್ಷಗಳಲ್ಲಿ ತಾಲೂಕಿನಲ್ಲಿ ಅತ್ಯಾಧುನಿಕ ಮಾನವ ದಿನಗಳ ಸೃಜನತೆಯನ್ನು ಮಾಡಿದ್ದು, ಇದಕ್ಕಾಗಿ ಜಿಲ್ಲಾ ಪಂಚಾಯಿತಿಯಿಂದ ಪುರಸ್ಕಾರ ಕೂಡ ಪಡೆದುಕೊಳ್ಳಲಾಗಿದೆ. ಹಲವಾರು ಅಭಿವೃದ್ಧಿ ಯೋಜನೆಯಡಿ ಎಲ್ಲ ಗ್ರಾಮಗಳಿಗೆ ಅತಿ ಹೆಚ್ಚು ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. 2023-24ನೇ ಸಾಲಿನಲ್ಲಿ ನಮ್ಮ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ಪ್ರಶಸ್ತಿ ಲಭಿಸಿತ್ತು. ಪಂಚಾಯಿತಿಯಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಕೆಲಸ ಮಾಡಲಾಗಿದೆ ಎಂದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಬಿಕಾ ಶ್ರೀಧರ್ ಮಾತನಾಡಿ, ಸಮ ಅಧಿಕಾರದ ಮೂಲಕ ಸರ್ವ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದರು. ಅವರಂತೆ ನನ್ನ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಸೇವೆ ಸಲ್ಲಿಸಿದ್ದೇನೆ ಎಂದರು. 5 ವರ್ಷ ಸೇವೆ ಸಲ್ಲಿಸಿ ಆಡಳಿತ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಎಲ್ಲ ಸದಸ್ಯರನ್ನು ಪಂಚಾಯಿತಿ ವತಿಯಿಂದ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಸದಸ್ಯರಾದ ಡಿ.ಕೆ. ನಟೇಶ್, ಎಂ.ಟಿ. ಹನುಮಂತು, ಕುಮಾರ ಶೆಟ್ಟಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಬಿಕಾ ಶ್ರೀಧರ್, ಉಪಾಧ್ಯಕ್ಷೆ ಮಣಿ ಮಹದೇವ್, ಸದಸ್ಯರಾದ ಡಿ.ಕೆ. ನಟೇಶ್, ಎಂ.ಟಿ. ಹನುಮಂತು, ಚಂದ್ರಮ್ಮ, ಮೈಮುನೀಸಾ, ಕುಮಾರ ಶೆಟ್ಟಿ, ಆನಂದ್, ರವಿ, ಚಂದ್ರಶೇಖರ್, ರತಿ, ತ್ಯಾಗರಾಜು, ರೇಣುಕಮ್ಮ, ಸಾಕಮ್ಮ, ಸಿಬ್ಬಂದಿಗಳಾದ ಪಾಂಡು, ವಿಶ್ವನಾಥ್, ಸೋಮಶೇಖರ್, ಜಯಂತ್ ಶೆಟ್ಟಿ ಹಾಗೂ ಸಿಬ್ಬಂದಿಗಳು ಇತರರು ಇದ್ದರು. ನೆಕ್ಸ್ಟ್ ZPTP ಯಾರು ಹೇಳ್ಬಿಡಿ, ಅವರೇ ಲೈಟ್ ಮಾಡೋದ. ಹಾಂ, ಸರಿ. ಇಲ್ಲಿ ಹಿಂದೆ ಕಾಣಬಾರ್ದು, ಫೋಟೋ ಚೆನ್ನಾಗಿ ಆ ಕಡೆ ಹೋಗ್ಬಿಟ್ಟು ಇದು ಮಾಡಿ. ಇದು ಮಾಡ್ತಿದ್ದಕ್ಕೆ ಉಪಾಧ್ಯಕ್ಷರ
ನಾವು ಮನೆಗೆ ಹೋಗಿ ಸನ್ಮಾನ ಮಾಡ್ತಾರೆ. ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ. Moment. And so, ಅವಧಿಯನ್ನು ಪೂರೈಸಿ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಗಾಂಧಿ ಪುರಸ್ಕಾರವನ್ನು ನಮ್ಮ ಪಂಚಾಯಿತಿಗೆ ತಂದುಕೊಟ್ಟಿರೋದ್ರಿಂದ ಎಲ್ಲರ ಸಹಕಾರದಿಂದ ಅಧಿಕಾರ ಅವಕಾರವನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನಮ್ಮ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅವಧಿ ಇಂದಿಗೆ 5 ವರ್ಷ ಪೂರೈಸಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೋಸ್ಕರ ನಮ್ಮ ಕಣಗಾಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ನಮಗೆ ಒಂದು ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾವು ತುಂಬದಿಂದ ಸ್ವಾಗತ ಕೊಡ್ತೀವಿ. ಇವರು ನಮ್ಮ ಗ್ರಾಮ ಪಂಚಾಯತಿಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಯಶಸ್ವಿಯಾಗಿ ಪೂರೈಸಿದ್ದೀವಿ ಮತ್ತು ಗ್ರಾಮ ಪುರಸ್ಕಾರ ಕೂಡ ನಮ್ಮ ಪಂಚಾಯತಿ ಆಯ್ಕೆ ಹೆಮ್ಮೆಯ ವಿಷಯ. ಅದರಿಂದ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಕಣಗಾಲ ಜನತೆ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ನನ್ನ ಹೆಸರು ಕುಮಾರ್ ಶೆಟ್ಟಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಗ್ರಾಮ ಪಂಚಾಯತಿ ಕೊನೆಯ ದಿವಸವಾಗಿದ್ದು ಕೊನೆಯ ಮೀಟಿಂಗ್ ಆಗಿದ್ದು 5 ವರ್ಷ ಪೂರ್ಣಯಿಸಿದ್ದೀವಿ. 5 ವರ್ಷ ಪೂರ್ಣಯಿಸಿ ನಮ್ಮ ಗ್ರಾಮ ಪಂಚಾಯತಿಲಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಬಂದು ಹಾಗೂ ಗಾಂಧಿ ಪುರಸ್ಕಾರ ಬಹುಮಾನವನ್ನು ಸಹಿತ ನಾವು ಪಡ್ಕೊಂಡಿದ್ದೇವೆ. ಹಲವಾರು ರೂಪಾಯಿಗಳ ಕೆಲಸಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದೀವಿ. ಬಡ ಬಗ್ಗರಿಗೆ ಮನೆಗಳು ಹಾಗೂ ರೋಡ್ಗಳು ಹಾಗೂ ಶೌಚಾಲಯಗಳು ಹಾಗೂ ಶಾಲಾ ವಸತಿ ಇವು ಹಾಗೂ ಶಾಲಾ ಅಭಿವೃದ್ಧಿ ಇದು ಹಾಸ್ಪಿಟ್ಲು ಎಲ್ಲ ಥರದ ಆದ್ಯತೆ ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದು ಹಾಗೂ ಗಾಂಧಿ ಪುರಸ್ಕಾರವನ್ನು ಸಹಿತ ನಮಗೆ ಬಹುಮಾನ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಲಾಸ್ಟ್ ವಿಧೇಯಕವಾದ ಭಾಷಣಗಳನ್ನ ಮಾಡ್ತಾ ಇವತ್ತು ಕೊನೆಯ ದಿವಸ ಸಭೆ ಇದೆ. ಈ ಸಭೆಯಲ್ಲಿ ಯಾರೇ ಏನೇ ತಪ್ಪು ಒಪ್ಪುಗಳು ಮಾಡಿದರೂ ಸಹಿತ ನಮ್ಮ ಗ್ರಾಮದ ಪ್ರಜೆಗಳಿಗೆ ಹಾಗೂ ಮತದಾರರಿಗೆ ಏನಾದರೂ ಸಹಿತ ನಮ್ಮಲ್ಲಿ ತಪ್ಪು ಒಪ್ಪುಗಳಿದ್ದನ್ನು ಕ್ಷಮಿಸಿ ಮುಂದೆ ನಮ್ಮ ಇದೇ ರೀತಿ ಸಹಕರಿಸಿ ಹೀಗೆ ಪಂಚಾಯತಿನ ಅಭಿವೃದ್ಧಿಗೆ ನೀವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳಿ ನಂಬಿ 2 ಮಾತುಗಳ ಅವಕಾಶ ಕೊಟ್ಟಂತ